ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಪ್ರತಿನಿತ್ಯ ನಮಗೆ ಹಲವಾರು ವಿಡಿಯೋಸ್ನಲ್ಲಿ ನೀವು ಮಾಹಿತಿ ಮಾರ್ಗದರ್ಶನ ಆಗಿರ್ಬೋದು, ತಂತ್ರ ಯಂತ್ರ ಪ್ರತಿಯೊಂದು ವಿಚಾರಗಳನ್ನ ತಿಳಿಸ್ತಾ ಇರ್ತೀರಾ. ಇನ್ನು ಇವತ್ತು ಸೋಮವಾರ ಆಗಿರೋದ್ರಿಂದ ಮಂತ್ರದ ವಿಚಾರವಾಗಿ ತಮ್ಮಂದ ತಿಳ್ಕೊಳ್ಳೋಣ ಅಂತ. ಇನ್ನು ಯಾವುದಾದ್ರೂ ಮಂತ್ರ ಜಪಿಸೋದ್ರಿಂದ ಅಥವಾ ಪಠನೆ ಮಾಡೋದ್ರಿಂದ ನಾವು ಅಂದ್ಕೊಳ್ಳೋವಂಥದ್ದು ಕೆಲಸ ಸಿದ್ಧಿ ಆಗೋದಾದರೆ ಸೋಮವಾರ ಆಗಿರೋದ್ರಿಂದ ಯಾವ ಮಂತ್ರದ ಜಪವನ್ನು ಮಾಡಬೇಕಾಗತ್ತೆ? ಬಿಕಾಸ್ ಸಾಕಷ್ಟು ಜನಕ್ಕೆ ಅದರ ಉಚ್ಚಾರಣೆ ಕೂಡ ಕಷ್ಟ ಆಗ್ತಿರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ಸರಳವಾಗಿರುವಂಥ ಮಂತ್ರ ಯಾವುದಾದ್ರು ತಿಳಿಸ್ಕೊಡ್ಬೋದಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಏನು ಅಂದರೆ ಶಿವ ನೀವು ಕರೆದ್ರೆ ಬೇಗ ಬರುವಂಥವ. ಶಿವ ಕರೆದ ತಕ್ಷಣ ಬರ್ತಾನೆ. ನೀವು ಕರೆಯೋ ಉದ್ದೇಶ ಮೊದಲೇ ಪ್ರಿಪರೇಷನ್ ರೆಡಿ ಇರಬೇಕು. ಯಾಕಂದ್ರೆ ಅವನು ಕೇಳೋ ಪ್ರಶ್ನೆ ಹಂಗಿರ್ತವೆ. ತಥಾಸ್ತು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ, ಏನು ಬೇಕು ಕೇಳು. ಮತ್ತು ಅವನು ಗೂಳಿನ ನುಗ್ಗಿರ್ತಾನೆ. ಶಿವನ ವಾಹನ ಯಾವುದು? ಗೂಳಿನೇ, ನಂದಿನೇ. ಏನಿಲ್ಲ, ಅದು ನುಗ್ಗು ಬರ್ತಾ ಇರುತ್ತೆ. ಏನು ಬೇಕು ನಿನಗೆ ಅಷ್ಟು ಹೇಳು. 2 ನಿಮಿಷ 3 ನಿಮಿಷ ಮುಗಿಸ್ಬೇಕು ಗುರುಗಳೇ ನೀವು. ನಮಗೆ ಮಂತ್ರದ ಮಹಿಮೆನೂ ಇರಬೇಕು, ಅದು ಫಲಾನು ಕೊಡಬೇಕು, ಹಾಗಿರುತ್ತೆ. ಇಂಥದ್ದಕ್ಕೆ ಏನಾದರೂ ಫಲ ಕೊಡೋದು ಅನ್ನೋದಿದ್ದರೆ ಯಾವತ್ತೋ ಒಂದು ಸಲ ಹೇಳಿದ್ದೀನಿ ನಾನು. ಆ ಶಿವ ಪ್ರತ್ಯಕ್ಷವಾದಾಗ ಒಬ್ಬ ಆತನಿಗೆ ಏನೆಲ್ಲ ಬೇಕು ಅನ್ನೋದನ್ನು ಕೂಡ, ಏನು ಬೇಕು ಅಂತ ಕೇಳು ಅಂತಂತಾನೆ. ಯಾವನೊಬ್ಬ ಜಪ ಮಾಡ್ತಿದ್ದ, ಅಲ್ಲಿಗೆ ಶಿವ ಪ್ರತ್ಯಕ್ಷನಾಗಿ ಬಂದ. ಅಲ್ಲಿ ಅವಾಗ ಕೇಳಿದ, ಸ್ವಾಮಿ ನಂಗೆ ತುಂಬ ಬಡತನ ಇದೆ, ಬಡತನ ಹೋಗಬೇಕು, ನನಗೆ ಮಕ್ಕಳಾಗಬೇಕು, ನನ್ನ ಅಪ್ಪ ಅಮ್ಮನಿಗೆ ಕಣ್ಣುಗಳು ಬರಬೇಕು, ಅವ್ರ ಕಣ್ಣುಗಳು ಬರಬೇಕು. ಇಷ್ಟನ್ನು ಕೂಡ ಕೇಳ್ತಾನೆ. ಇಷ್ಟೆಲ್ಲ ಕೊಡೋಕ್ಕಾಗಲ್ಲ, ಅದನ್ನು ಒಂದು ಕೇಳು ಅಂತಾನೆ ಶಿವ. ಆಗ ಅವನೇನು ಕೇಳ್ತಾನೆ? ಆ ಜಪ ಮಾಡ್ತಿದ್ದವನು ತುಂಬ ಬುದ್ಧಿವಂತ. ಅವನೇಗೆ ಕೇಳ್ತಾನೆ, ಹೇಗಿರಬೇಕು ಅಂತಂದರೆ ನಿಮ್ಮ ಮಂತ್ರದ ಮಹಿಮೆನೇ ಆಗಿರಬೇಕು. ಅವನು ಕೇಳಿದಾಗಿರಬೇಕು. ಒಂದು ವರ್ಡಲ್ಲಿತ್ತು ಒಂದು, ಸ್ವಾಮಿ ನನ್ನ ಮಗ ಚಿನ್ನದ ತೊಟ್ಲಲ್ಲಿ ತೂಗೋ ಅಂಥದ್ದು ನನ್ನ ಅಪ್ಪ ಅಮ್ಮ ನೋಡ್ಬೇಕಂತ ಭಾಗ್ಯ ಕೊಡೋಂದ. ಅಲ್ಲಿಗೆ 3 ಪಡ್ಕೊಂಡಲ್ವಾ? ಅವ್ರ ಮಗ ಚಿನ್ನದ ತೊಟ್ಲಲ್ಲಿ ತೂಗುವಂಥದ್ದು ಅವ್ರ ಅಪ್ಪ ಅಮ್ಮ ನೋಡ್ಬೇಕಂತೆ. ಇವನಿಗೆ ಹೆಂಗೂ ಅವನಿಗಿರ್ತಕ್ಕಂಥ ಸಂತಾನ ಇಲ್ಲವಂತೆ, ಅವನ ಮಗು ಆಗಬೇಕು. ಆಯಿತು, ಇನ್ನು ಚಿನ್ನದ ತೊಟ್ಲು ಅಂದರೆ ಐಶ್ವರ್ಯ ಬಂತು, ಅವ್ರು ತೂಗೋದನ್ನು ಅವ್ರ ಅಪ್ಪ ಅಮ್ಮ ನೋಡ್ಬೇಕಂತೆ. ಕಣ್ಣು ಬಂತಲ್ಲ, ಶಿವ ತಥಾಸ್ತಂತ ಹೊರಟೋದ. ಹಾಗೇ ನೀವು ಅಂದ್ಕೊಂಡ ಕೆಲಸ ಸಕ್ಸಸ್ ಆಗಬೇಕು ಅಂತಂದರೆ ಇವತ್ತು ರಾತ್ರಿ, ಅಂದರೆ ಈಗ ರಾತ್ರಿ 9 ಗಂಟೆಯಿಂದ 10 ಗಂಟೆ ಯಾರು ಈ ಸಮಯವನ್ನು ಬಳಸ್ಕೊಳ್ತಾರೋ, ನಾನೊಂದು ಕ್ಯಾಲ್ಕುಲೇಷನ್ ಹಾಕಿರ್ತೀನಿ ಆ ಸಮಯಕ್ಕೆ. 9ರಿಂದ ರಾತ್ರಿ 10 ಗಂಟೆ ಒಳಗಡೆ ಮೇಲೆ ಹೋಗ್ಬಿಟ್ಟು ಯಾರು ಲಿಂಗಾಷ್ಟಕವನ್ನು ಹೇಳ್ತಾರೋ, ಅಲ್ಲಿ ಎಲ್ರಿಗೂ ಸಿಗುತ್ತೆ ನಿಮಗೆ. ಬ್ರಹ್ಮ ಮುರಾರಿ ಸುಧಾರ್ಚಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಅನ್ನೋ ಮಂತ್ರವನ್ನು ಯಾರು ಹೇಳ್ತಾರೋ, 8 ಬಾರಿ ಲಿಂಗಾಷ್ಟಕವನ್ನು ಪಠಿಸಿದ್ದೇ ಆದರೆ ಜ್ವಾಜ್ವಲ್ಯಮಾನಃ ಏನನ್ನು ಬೇಕೋ ಅದನ್ನು ಪಡೆದುಕೊಳ್ತೀರಿ. ಈ ದಿವಸ ರಾತ್ರಿ 9 ಗಂಟೆಯಿಂದ 10 ನಿಮಿಷಗಳ ಮೇಲಿರ್ತಕ್ಕಂತಹ ಮೇಘಮಂಡಲವನ್ನು, ಆಕಾಶರಾಜನನ್ನು ನೋಡಿಕೊಂಡು ನೀವು 8 ಬಾರಿ ಪಠಿಸ್ತೀರೋ ಹಾಗೋ ಚಮತ್ಕಾರ. ಈ ಮಂತ್ರದ ಮಹಿಮೆಯನ್ನು ಒಮ್ಮೆ ನೀವೇ ಪಡೆದು ಅನುಭವಿಸಿ ಕಾಮೆಂಟ್ ಮಾಡಿ. ಖಂಡಿತ ಗುರುಗಳೇ, ಬಹಳನೇ ಸರಳವಾಗಿತ್ತು. ಆ್ಯಂಡ್ ಇವತ್ತೇ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ತಡ ಮಾಡೋಕ್ಕೆ ಹೋಗಬೇಡಿ. 9 ಗಂಟೆ ಸಮಯ ಆಗೋದನ್ನೇ ಕಾಯ್ತಾ ಇರಿ. ಗುರುಗಳು ತಿಳಿಸಿರುವಂಥ ಪರಿಹಾರನ ಮಾಡಿಕೊಂಡ್ರೆ ನೀವು ಅಂದ್ಕೊಳ್ಳುವಂಥದ್ದು ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವ ಸಮಯ ಆಗಿದೆ. ನಮಸ್ಕಾರ.